Hello, my dear students. Welcome to my YouTube channel. For Class 9 Marusinchana English, Period 21 and 22, Worksheet Answers. Topic is Create a Simple Story. Follow and create. Create an interesting story by following the below steps. To create your own story, you must find the answer to these mind map questions first. First, you read the story, then you answer the following questions. Just I'm explaining only answers. ಫಸ್ಟ್ ಕ್ವಶನ್ ಇಸ್ ಗಿವ್ ಅ ಟೈಟಲ್ ಟು ದ ಎಬೋ ಸ್ಟೋರಿ. ಈ ಸ್ಟೋರಿಗೆ ನೀವು ಟೈಟಲ್ ಕೊಡಬೇಕು. ಸೊ ಟೈಟಲ್ ಏನಂತ ಕೊಡ್ತೀರಾ ಈ ಸ್ಟೋರಿಗೆ? ದ ಕ್ಯಾಪ್ ಸೆಲ್ಲರ್. ಈ ಸ್ಟೋರಿ ಕ್ಯಾಪ್ ಸೆಲ್ಲರ್ ರಿಲೇಟೆಡ್ ಆಗಿದೆ. ಸೊ ಈ ಸ್ಟೋರಿಗೆ ನಾವು ದ ಕ್ಯಾಪ್ ಸೆಲ್ಲರ್ ಅಂತ ಟೈಟಲ್ ಕೊಡ್ತೀವಿ. ನೆಕ್ಸ್ಟ್ ವರ್ಕ್ಶೀಟ್ 49. ವರ್ಕ್ಶೀಟ್ 49ನಲ್ಲಿ ಲುಕ್ ಅಟ್ ದ ಫಾಲೋಯಿಂಗ್ ಇಮೇಜ್ ಆ್ಯಂಡ್ ರೈಟ್ ಅ ಕ್ರಿಯೇಟಿವ್ ಸ್ಟೋರಿ ಬೈ ಯೂಸಿಂಗ್ ದ ಇಮೇಜಸ್. ಈ ಇಮೇಜಸ್ನ ನೀವು ಯೂಸ್ ಮಾಡಿಕೊಂಡು ನೀವೇ ನಿಮ್ಮ ಒಂದು ಕ್ರಿಯೇಟಿವ್ ಸ್ಟೋರಿನ ಬಿಲ್ಡ್ ಮಾಡಬೇಕು ಅಥವಾ ನೀವೇ ಆ ಸ್ಟೋರಿನ ಕ್ರಿಯೇಟ್ ಮಾಡಬೇಕು. ಸೊ ಯಾವ ಥರ ನಾವು ಸ್ಟೋರಿನ ಕ್ರಿಯೇಟ್ ಮಾಡಿದ್ದೀವಿ? ಒನ್ ಸನ್ನಿ, SUNNY ಸನ್ನಿ ಅಂತ ಅದು ಎ ಅಂತ ಆಗಿಬಿಟ್ಟಿದೆ, ಎಸ್ ಅಂತ ಬರೀರಿ. SUNNY ಸನ್ನಿ ಹಾಟ್ ಡೇ. ಎ ಕ್ರೌ ವಾಸ್ ವೆರಿ ಥರ್ಸ್ಟಿ. ದ ಕ್ರೌ ಸರ್ಚ್ಡ್ ಫಾರ್ ವಾಟರ್. ದ ಕ್ಲೆವರ್ ಕ್ರೌ ಫೈಂಡ್ಸ್ ಅ ಪಿಟ್ಜರ್ ವಿತ್ ವಾಟರ್ ಅಟ್ ದ ಬಾಟಮ್. Unable to reach the water, he spots a long straw nearby. Using his intelligence, the crow picks up the straw and cleverly dips it into the pitcher, sucking up the water with ease. Satisfied, the crow drinks deeply and quenches his thirst. ಸೊ ಆ 3 ಪಿಕ್ಚರ್ಸ್ನ ನಾವು ಯೂಸ್ ಮಾಡಿ ಈ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿದ್ದೀವಿ. ಸೊ ನೀವು ಈ ಸ್ಟೋರಿನ ನಿಮ್ಮ ವರ್ಕ್ ಬುಕ್ಕಲ್ಲಿ ಬರೀರಿ, ಅಥವಾ ನೀವು ಬೇರೆ ಥರ ಬೇಕಾದ್ರೆ ಸ್ಟೋರಿನ ಕ್ರಿಯೇಟ್ ಮಾಡಿ ಅದನ್ನು ಕೂಡ ನಿಮ್ಮ ವರ್ಕ್ ಬುಕ್ಕಲ್ಲಿ ಬರಿಬೋದು. ನೆಕ್ಸ್ಟ್, ಮೇಕಿಂಗ್ ಯುವರ್ ಓನ್ ಕ್ಲೂಸ್ ಆ್ಯಂಡ್ ಕ್ರಿಯೇಟ್ ಅ ಸ್ಟೋರಿ. ಒಂದು ಕ್ಲೂನ ಕೊಟ್ಟಿದ್ದಾರೆ, ಅದ್ರ ಬೇಸ್ ಮೇಲೆ ನಾವೊಂದು ಸ್ಟೋರಿನ ಕ್ರಿಯೇಟ್ ಮಾಡ್ತೀವಿ. ದ ಬಾಯ್ಸ್ ಹಾರ್ಟ್ ರೇಸ್ಡ್ ಹ್ಯಾಸ್ ದೆ ಎಂಟರ್ಡ್ ದ ವಾರ್ಡನ್ಸ್ ಆಫೀಸ್ ಫಿಯರಿಂಗ್ ಪನಿಷ್ಮೆಂಟ್. ಟು ದೇರ್ ಸರ್ಪ್ರೈಸ್, ದ ವಾರ್ಡನ್ ಸ್ಮೈಲ್ಡ್ ಆ್ಯಂಡ್ ಸೆಡ್, ಐ ಸಾ ಯು ಟು ಕ್ಲೈಂಬಿಂಗ್ ದ ಟ್ರೀ. ಐ ಯೂಸ್ ಟು ಡೂ ದ ಸೇಮ್ ಅಟ್ ಯುವರ್ ಏಜ್. Instead of scolding them, he offered to teach them how to properly harvest coconuts. Relieved, the boys spent the afternoon learning from him, realizing that sharing their adventure was more rewarding than hiding it. They forget a bond with the warden, turning a moment of fear into a lesson of trust and friendship. Next, period 22 ಅಲ್ಲಿ writing about a picture. So worksheet 51. ಲುಕ್ ಅಟ್ ದ ಪಿಕ್ಚರ್ಸ್ ಬಿಲೋ. ಸಮ್ ಸ್ಟೇಟ್ಮೆಂಟ್ಸ್ ಆರ್ ಗಿವನ್. ಕೆಲವೊಂದು ಸ್ಟೇಟ್ಮೆಂಟ್ಗಳು ನಿಮ್ಗೆ ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ ಏನಾದರೂ ಸರಿ ಇದ್ದರೆ ನೀವು ಸರಿ ಅಂತ ಮಾರ್ಕ್ ಮಾಡಿ, ಅದು ರಾಂಗ್ ಆಗಿದ್ದರೆ ತಪ್ಪು ಅಂತ ಮಾರ್ಕ್ ಮಾಡಿ. ಎಕ್ಸಾಂಪಲ್, ಎ ಬಾಯ್ ಈಸ್ ಪ್ಲೇಯಿಂಗ್ ವಿತ್ ಅ ಕೈಟ್. ಸೊ ಆ ಸೆಂಟೆನ್ಸಲ್ಲಿ ಆ ಬಾಯ್ ಪ್ಲೇಯಿಂಗ್ ವಿತ್ ಅ ಕೈಟ್ ಅಂದರೆ ಗಾಳಿಪಟದ ಜೊತೆ ಅವ್ನು ಆಟಾಡ್ತಾ ಇದೆ, ರೈಟ್ ಅಂತ ಟಿಕ್ ಮಾಡಿ. ಬಟ್ ಅವನು ಏನು ಮಾಡ್ತಿದ್ದಾನೆ? ಬಾಯ್ ಈಸ್ ಪ್ಲೇಯಿಂಗ್ ವಿತ್ ಅ ಬಾಲ್ ಜೊತೆ ಅವ್ನು ಆಟಾಡ್ತಾ ಇದ್ದಾನೆ. ಸೊ ನಾವೇನು ಮಾಡಬೇಕು? ರಾಂಗ್ ಅಂತ ಟಿಕ್ ಆಗುತ್ತೆ. ಸೊ ಅದೇ ಥರ ನಾವು 1 to 10 ಕ್ವಶನ್ಸ್ನ ನಾವಿವಾಗ ಸರಿನೋ ತಪ್ಪು ಅಂತ ನಾವು ಮಾರ್ಕ್ ಮಾಡೋಣ. ಫಸ್ಟ್ ಕ್ವಶನ್, ಎ ಬಾಯ್ ಸಿಟ್ಟಿಂಗ್ ಆನ್ ದ ಟ್ರೀ. ಅಲ್ಲಿ ಬಾಯ್ ಅಂತಿಲ್ಲ, ಅಲ್ಲಿ ಗರ್ಲ್ ಅಂತ ಮಾಡಬೇಕು ನಾವು. ಸೊ ಇದೇನಾಗುತ್ತೆ? ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಈ ಸ್ಟೇಟ್ಮೆಂಟ್ ರಾಂಗ್ ಆಗಿದೆಯಲ್ಲ, ಸೊ ನೀವು ರಾಂಗ್ ಅಂತಲೇ ಟಿಕ್ ಮಾಡಿ. ನೆಕ್ಸ್ಟ್, ಎ ಗರ್ಲ್ ಈಸ್ ಸ್ಟಡಿಂಗ್ ದ ಬುಕ್. ಗರ್ಲ್ ಬುಕ್ನ ರೀಡ್ ಮಾಡ್ತಾ ಅಂದರೆ ಓದ್ತಾ ಇದ್ದಾಳೆ. ಸೊ ರೈಟ್ ಕಡೆ ಟಿಕ್ ಮಾಡಿ. ನೆಕ್ಸ್ಟ್, ಎ ಗರ್ಲ್ ಈಸ್ ಡ್ರಾಯಿಂಗ್ ಅ ಪಿಕ್ಚರ್ ಆಫ್ ಎ ಡಾಗ್. ಗರ್ಲ್ ಡಾಗ್ದು ಪಿಕ್ಚರ್ನ ಡ್ರಾ ಮಾಡ್ತಾ ಇಲ್ಲ. ಇನ್ಸ್ಟೆಡ್ ಅವಳು ಬಿ ಅಂದರೆ ಜೇನು ಹುಳುದು ಪಿಕ್ಚರ್ನ ಅವಳು ಡ್ರಾ ಮಾಡ್ತಿದ್ದಾಳೆ. ಸೊ ಇದು ರಾಂಗ್ ಆಗುತ್ತೆ. ದೇರ್ ಈಸ್ ಅನ್ ಆ್ಯಪಲ್ ಟ್ರೀ ಇನ್ ದ ಪಿಕ್ಚರ್. ಇದು ರೈಟ್. ದಿಸ್ ಈಸ್ ಅ ಫಾರೆಸ್ಟ್. ಇದು ಫಾರೆಸ್ಟ್ ಅಲ್ಲ, ಇದು ಒಂದು ಪಾರ್ಕ್, ಉದ್ಯಾನವನ. ನೆಕ್ಸ್ಟ್, ಎ ಗರ್ಲ್ ಈಸ್ ರನ್ನಿಂಗ್ ವಿತ್ ಅ ಕೈಟ್ ಇನ್ ಹರ್ ಹ್ಯಾಂಡ್. ಗರ್ಲ್ ರನ್ನಿಂಗ್ ಅಂದರೆ ಅವಳು ಓಡ್ತಾ ಇಲ್ಲ, ಅವಳು ಏನು ಮಾಡಿದ್ದಾಳೆ? ನಿಂತಿದ್ದಾಳೆ, ಸ್ಟ್ಯಾಂಡಿಂಗ್. ಸೊ ಇದೇನಾಗುತ್ತೆ? ರಾಂಗ್ ಆಗುತ್ತೆ. ದ ಚಿಲ್ಡ್ರನ್ ಇನ್ ದ ಪಿಕ್ಚರ್ ಆರ್ ವೆರಿ ಹ್ಯಾಪಿ. ಈ ಪಿಕ್ಚರಲ್ಲಿ ಚಿಲ್ಡ್ರನ್ಸ್ ಏನಾಗಿದ್ದಾರೆ? ತುಂಬ ಹ್ಯಾಪಿ ಆಗಿದ್ದಾರೆ. ಸೊ ಇದು ರೈಟ್ ಸೆಂಟೆನ್ಸ್. ಸೊ ನೀವು ರೈಟ್ ಅಂತ ಟಿಕ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡಿ, ಎ ಬಾಯ್ ಈಸ್ ಪ್ಲಕ್ಕಿಂಗ್ ದ ಫ್ರೂಟ್. ಸೊ ಆ ಚಿತ್ರದಲ್ಲಿ ಬಾಯ್ ಆ ಫ್ರೂಟ್ಸ್ನ ತೊಗೋತಾ ಇಲ್ಲ, ಬಟ್ ಗರ್ಲ್ ತೊಗೊತಿದ್ದಾಳೆ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ರಾಂಗ್ ಆಗುತ್ತೆ. ಸೊ ನೀವು ರಾಂಗ್ ಅಂತಲೇ ಟಿಕ್ ಮಾಡಬೇಕು. ಕ್ವಶನ್ ನಂಬರ್ 9, ದೇರ್ ಈಸ್ ಅ ರಿವರ್ ಇನ್ ದ ಪಿಕ್ಚರ್. ಆ ಪಿಕ್ಚರಲ್ಲಿ ರಿವರ್ ಇಲ್ಲ. ಸೊ ರಿವರ್ ಬದಲು ಏನಿದೆ? ಹೌಸ್ ಇದೆ. ಸೊ ನೀವೇನು ಮಾಡಬೇಕು? ಇದು ಕೂಡ ರಾಂಗ್ ಸೆಂಟೆನ್ಸ್. ಸೊ ರಾಂಗ್ ಅಂತಲೇ ಟಿಕ್ ಮಾಡಿ. ನೆಕ್ಸ್ಟ್, ದ ವಿಂಡೋ ಪೆನ್ ಇಸ್ ಬ್ರೋಕನ್. ಸೊ ಈ ಸೆಂಟೆನ್ಸ್ ಏನಾಗಿದೆ? ಈ ಸ್ಟೇಟ್ಮೆಂಟ್ ರೈಟ್. ಸೊ ರೈಟ್ ಅಂತ ಟಿಕ್ ಮಾಡಿ. ದೇರ್ ಈಸ್ ಟ್ರೀ ಇನ್ ದ ಪಿಕ್ಚರ್. ಈ ಪಿಕ್ಚರಲ್ಲಿ ಟ್ರೀ ಇದೆ. ದೇರ್ ಈಸ್ ಅ ರಿವರ್ ಇನ್ ದ ಪಿಕ್ಚರ್. ಈ ಪಿಕ್ಚರಲ್ಲಿ ನದಿನೂ ಇದೆ. 3 ಬಾಯ್ಸ್
ಪ್ಲೇ ಅಟ್ ದ ಟ್ರೀ. 3 ಜನ ಹುಡುಗರು ಮರದ ಹತ್ರ ಆಟ ಆಡ್ತಾ ಇದ್ದಾರೆ. ಎ ಬಾಯ್ ಸಿಟ್ಟಿಂಗ್ ಆನ್ ದ ಟ್ರೀ. ಒಂದು ಹುಡುಗ ಏನಾಗಿದ್ದಾನೆ, ಮರದ ಮೇಲೆ ಕೂತಿದ್ದಾನೆ. ಎ ಬಾಯ್ ಇಸ್ ಕ್ಲೈಂಬಿಂಗ್. ಇನ್ನೊಂದು ಹುಡುಗ ಮರನ ಹತ್ತುತ್ತಾ ಇದ್ದಾನೆ. ಎ ಬಾಯ್ ಇಸ್ ಸ್ವಿಂಗಿಂಗ್. ದೇರ್ ಈಸ್ ಅ ಬರ್ಡ್ ಆನ್ ದ ಟ್ರೀ. ಎ ಗರ್ಲ್ is sitting on wood log. A boy warming by the fire. Thank you.